ಹಲೋ, ಹಾಯ್, ವೆಲ್ಕಮ್ ಟು ಪೆಟಲ್ ಡೈರೀಸ್. ಈ ಮಲ್ಟಿ ಕಲರ್ ಓಲ್ಡ್ ದುಪ್ಪಟ್ಟ ಹೇಗೆ ಕಾಣಿಸ್ತಾ ಇದೆ, ಬನ್ನಿ ಟ್ರಯಲ್ ನೋಡೋಣ. ಡ್ರೆಸ್ ಮೇಲೆ ಒಂಥರ ಯೂನಿಕ್ಕಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಬಟ್ ಇದು ನಾನು ಡೈಲಿ ವೇರ್ ಮಾಡೋದಕ್ಕಾಗ್ತಾಯಿಲ್ಲ. ಸೊ ಅದಕ್ಕೆ ನಾನು ಇದನ್ನು ರೀಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಇದನ್ನು ರೀಯೂಸ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಫ್ರಂಟು ಮತ್ತು ಬ್ಯಾಕ್ ನೆಕ್ ಡಿಸೈನ್ನ ಒಂದೇ ಸತಿ ಕಟ್ ಮಾಡಿಕೊಂಡು ಲೈನಿಂಗ್ ಮೇಲೆ ಇಟ್ಕೊಂಡು ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಬಾಡಿ ಮೆಜರ್ಮೆಂಟ್ ತಕ್ಕಂತೆ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ನಾನಿಲ್ಲಿ ಯಾವುದೇ ರೀತಿಯಾಗಿ ಸ್ಲೀವ್ಸ್ಗಿಂತ ಸಪ್ರೇಟ್ ಏನು ಕಟ್ ಮಾಡ್ತಾಯಿಲ್ಲ. ಯಾಕಂದರೆ ಕ್ಯಾಪ್ ಸ್ಲೀವ್ಸ್ ಬರೋ ಥರ ನಾನು ಸ್ಟಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಬಾಡಿಗೆ ತಕ್ಕಂತೆ ಮೆಜರ್ಮೆಂಟ್ ಮಾಡಿಕೊಂಡು ನಾನು ಹಾಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ. ಇವಾಗ ಕಟ್ ಮಾಡ್ಕೊಂಡಿರೋ ಲೈನಿಂಗ್ ಬಟ್ಟೆನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು, ಅಂದರೆ ನನ್ನ ಹೋಲ್ಡ್ ದುಪ್ಪಟ್ಟ ಮೇಲೆ ಇಟ್ಕೊಂಡು ಅದ್ರ ಮೆಜರ್ಮೆಂಟ್ ತಕ್ಕಂತೆ ಕಟ್ ಮಾಡ್ಕೊತಾ ಇದ್ದೀನಿ. ದುಪ್ಪಟ್ಟ ಟ್ರಾನ್ಸ್ಪರೆನ್ಸಿಯಾಗಿ ಇಲ್ಲದೆ ಇರೋದ್ರಿಂದ ನಾನು ಫುಲ್ ಬಾಡಿಗೆ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿಲ್ಲ. ಜಸ್ಟ್ ಅಪ್ಪರ್ ಪಾರ್ಟ್ಗೆ ಮಾತ್ರ ಲೈನಿಂಗ್ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಔಟ್ಫಿಟ್ನ ಫುಲ್ ಸ್ಟಿಚ್ ಮಾಡೋ ವಿಡಿಯೋನ ಆ್ಯಡ್ ಮಾಡ್ತಾಯಿಲ್ಲ, ಜಸ್ಟ್ ಅದರದ್ದು ಸ್ವಲ್ಪ ಗ್ಲಿಮ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಇದು ನನ್ನ ಮೊದಲನೇ ವಿಡಿಯೋ ಆಗಿರುತ್ತೆ. ವಿಡಿಯೋದಲ್ಲಿ ಏನಾದ್ರೂ ಚಿಕ್ಕದಾಗಿ ತಪ್ಪು ಕಾಣಿಸ್ಕೊಂಡ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮಿಂದ ವಿಡಿಯೋ ಮಾಡಬೇಕಾದ್ರೆ ಈ ಥರ ತಪ್ಪಾಗದಿರೋ ಥರ ನೋಡ್ಕೊತೀನಿ, ಓಕೆನಾ? ಬನ್ನಿ, ನಿಮ್ಗೆ ಹೀಗೆ ಹೇಳ್ತಾ ಇದ್ರೆ ನಿಮಗೂ ಬೋರ್ ಆಗುತ್ತೆ. ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ, ಹಾಗೆ ಕೇಳಿಸ್ಕೊಂಡು ವಿಡಿಯೋ ವಾಚ್ ಮಾಡ್ತಾಯಿರಿ. ಆಮೇಲೆ ಸಿಗ್ತೀನಿ. ದುಪ್ಪಟ್ಟದಲ್ಲಿ ಎರಡೂ ಸೈಡ್ ಬಂದಿರೋ ಟ್ಯಾಸಲ್ಸ್ನ ನಾನು ಕಟ್ ಮಾಡಿಲ್ಲ. ಯಾಕಂದರೆ ಇದಾಗೆ ಕುರ್ತಾದಲ್ಲಿ ಕೆಳಗಡೆ ಇದ್ದರೆ ಫ್ಯಾಷನಬಲ್ ಆಗಿ ಇವಾಗಿನ ಟ್ರೆಂಡಿಗೆ ತಕ್ಕಂತೆ ಚೆನ್ನಾಗಿರುತ್ತೆ ಅಂತ. ಬನ್ನಿ ಹೇಗೆ ಕಾಣಿಸುತ್ತೆ ಅಂತ ನೋಡ್ಕೊಬರೋಣ. ಇಲ್ಲಿ ನಾನು ದುಪ್ಪಟ್ಟೆಯಿಂದ ಕ್ರಿಯೇಟ್ ಮಾಡಿರೋಂಥ ಔಟ್ಫಿಟ್ಗೆ ಫ್ರಂಟ್ ವಿ ನೆಕ್ ಕೊಟ್ಟು ಬ್ಯಾಕ್ ಬೋಟ್ ನೆಕ್ ಕೊಟ್ಟಿದ್ದೀನಿ. ಈ ದುಪ್ಪಟ್ಟದಲ್ಲಿ ಬ್ಲೂ ಕಲರ್ ಇರೋದ್ರಿಂದ ನಾನು ಬ್ಲೂ ಫಿಟೆಡ್ ಜೀನ್ಸ್ ಜೊತೆಗೆ ಪೇರಪ್ ಮಾಡ್ತಾಯಿದ್ದೀನಿ.
ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನನ್ನ ಮೊದಲನೇ ಔಟ್ಫಿಟ್ ಕ್ರಿಯೇಷನ್ ವಿಡಿಯೋ ಆಗಿರುತ್ತೆ. ಫ್ಯೂಚರಲ್ಲೂ ಸಮೇತ ಇದೇ ರೀತಿಯಾಗಿ ಔಟ್ಫಿಟ್ ಕ್ರಿಯೇಷನ್ ವೀಡಿಯೋಸ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದರೆ ಈ ಥರ ಸಿಂಪಲ್ ಆಗಿರಲ್ಲ, ಸ್ವಲ್ಪ ಟ್ರೆಂಡಿಯಾಗಿ ಹಾಕ್ತೀನಿ. ಓಕೆನಾ? ಹಾಗೆ ನೋಡ್ತಾ ಇರಿ, ನಿಮಗೂ ಇಷ್ಟ ಆಗತ್ತೆ. ಬನ್ನಿ, ಈ ಔಟ್ಫಿಟ್ಟಲ್ಲಿ ಒಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆನಾ? ಪ್ಲೀಸ್ ಸಪೋರ್ಟ್ ಮಾಡಿ.